ಮೊಹಮ್ಮದ್ ಗಜ್ನಿ ನನ್ನ ಮುಂದೆ ಯಾರು ಅಂತಿದ್ದ ರಾಜ. ಆತ ಒಂದು ದಿನ ಹುಸೇನ್ ಸಾಬ್ ಅನ್ನುವ ದಾರ್ಶನಿಕರು ಇರ್ತಾರೆ. ಅವರು ಕಾಡು ಒಳಗೆ ಗುಡಿಸ್ಲ ಹಾಕ್ಕೊಂಡು ಕುರಾನ್ ಅಭ್ಯಾಸ ಮಾಡ್ತಿರ್ತಾರೆ. ಆ ಗುಡಿಸಲು ಒಳಗೆ ಹೋಗಿ ಮೊಹಮ್ಮದ್ ಗಜ್ನಿ ಹುಸೇನ್ ಸಾಬರಿಗೆ ಹೇಳ್ತಾನೆ, ನಿನ್ನ ಮುಂದೆ ನಾ ರಾಜ ಬಂದೀನಿ, ನಿನಗೆ ಎದ್ದು ನಿಲ್ಲಕ್ಕೆ ಆಗೋದಿಲ್ಲೇನು? ನಾ ದೊಡ್ಡ ರಾಜ ಈ ಭಾಗದ್ದು, ನಾನು ನಿನ್ನ ಮುಂದೆ ಬಂದೀನಿ ಅಂದ್ರೆ ನಿನಗೆ ಎದ್ದು ನಿಲ್ಲಕ್ಕೆ ಆಗೋದಿಲ್ಲೇನಂತ ಹುಸೇನ್ ಸಾಬರಿಗೆ ಮೊಹಮ್ಮದ್ ಗಜ್ನಿ ಕೇಳ್ದ. ಹುಸೇನ್ ಸಾಬರು ಹೇಳ್ತಾರೆ, ನೀ ಏನು ಮಾಡಿ ಅಂತ ನಿನ್ನ ಮುಂದೆ ನಾ ಎದ್ದು ನಿಂದಿರಬೇಕು? ಮೊಹಮ್ಮದ್ ಗಜ್ನಿಯಿಂದ ಯಾರು ನಾ ಅಂದಾರ ಅವ್ರ ರುಂಡ ತೆಗೆದೀನಿ, ಯಾರು ನನ್ನ ಮುಂದೆ ಭಾರಿ ಅಂತ ಬಂದಾರ ಅವ್ರನ್ನ ಕಡ್ದು ಹೋಗ್ದೀನಿ, ಮತ್ತು ಇದಕ್ಕಿಂತ ನಾ ಏನು ಮಾಡಲಿ ಅಂತ ಕೇಳ್ದ ಮೊಹಮ್ಮದ್ ಗಜ್ನಿ. ಅವಾಗ ಹುಸೇನ್ ಸಾಬರು ಒಂದು ಕಿಮ್ಮತ್ತಿನ ಮಾತು ಹೇಳಿದರು, ರಕ್ತ ಹರಿಸಿ ನೀ ರಾಜ ಆದ್ರೆ ನೀ ರಾಜ ಆಗೋದಿಲ್ಲ, ಪ್ರೀತಿ ಹರಿಸಿ ನೀ ರಾಜ ಆಗೋದಿತ್ತಂದ್ರೆ ನಿನಗೆ ನಾ ಎದ್ದು ನಿಂತ್ಕೋತೀನಿ ಅಂತ ಹುಸೇನ್ ಸಾಬರದ ಮಾತನ್ನು ಹೇಳ್ತಾರೆ. ಅವಾಗ ಮೊಹಮ್ಮದ್ ಗಜ್ನಿ ಅಂತಾರ, ಇವಂಗ ಸೊಕ್ಕ ಭಾಳ ಐತಿ, ಇವನು ಕರ್ಕೊಂಡು ಹೋಗಿ ನಮ್ಮ ಜೈಲು ಒಳಗೆ ಹಾಕ್ರಿ ಅಂತ ಸೈನಿಕರಿಗೆ ಹೇಳ್ತಾರೆ. ಅವಾಗ ಹುಸೇನ್ ಸಾಬರ್ ಅಂದರು, ಆಯಿತು, ನಿಮ್ಗೆ ಎದ್ದು ನಿಂತ್ರ ನೀವು ನನ್ನ ಬಿಡ್ತೀರಲ್ಲ, ಆಯಿತು, ನಿಮಗೆ ನಾನು ಗೌರವ ಕೊಡ್ತೀನಿ, ರಾಜರಂತ ಗೌರವ ಕೊಡ್ತೀನಿ. ತಾನು ಎದ್ದು ನಿಂತ್ಕೋತಾರೆ ಅವ್ರ ಮುಂದೆ. ಎದ್ದು ನಿಂತ್ಕೊಂಡಾಗ ಗಜ್ನಿ ಮೊಹಮ್ಮದ್ರು ಹೇಳ್ತಾರ, ಇಷ್ಟೆಲ್ಲ ರಾಜ ಇದ್ದವನು ನಾನು, ನಂದು ಬಂಗಾರದ ಅರಮನೆ, ನನಗೆ ಕೈಯಾಗೊಬ್ಬ ಸೈನಿಕ, ಕಾಲಾಗೊಬ್ಬ ಸೈನಿಕ, ನೀ ಇರೋದು ಸಣ್ಣ ಗುಡಿಸಲು ಒಳಗೆ, ಇಷ್ಟು ನಿನಗೆ ಅಹಂಕಾರ ಎಲ್ಲಿದ್ದು ಬಂತು? ನನ್ನ ಅರ್ಧ ರಾಜ್ಯ ಕೊಡ್ತೀನಿ ನಿನಗೆ, ನನ್ನ ಜೊತೆ ಬಾ ಅಂತಂದರು ಮೊಹಮ್ಮದ್ ಗಜ್ನಿ ಹುಸೇನ್ ಸಾಬರಿಗೆ. ಹುಸೇನ್ ಸಾಬರು ಹೇಳ್ತಾರೆ, ನಿಮ್ಮ ಅರ್ಧ ರಾಜ್ಯ ನನಗೆ ಕೊಡೋಕ್ಕಿಂತ ಮುಂಚೆ ನಾವೊಂದು ಅರ್ಧ ರೊಟ್ಟಿ ಕೊಡ್ತೀನಿ, ಅದನ್ನು ತಿಂದು ತೋರಿಸ್ರಿ ಅಂದ್ರು ಅವ್ರು ಹುಸೇನ್ ಸಾಬರು. ಮೊಹಮ್ಮದ್ ಗಜ್ನಿ ಅಂತಾರ, ಇಡೀ ಎಲ್ಲ ರಾಜರ ರುಂಡ ಕಡ್ದವ ನಾನು, ರಕ್ತ ಹರಿಸ್ದವ ನಾನು, ಒಂದು ರೊಟ್ಟಿ ತಿನ್ನೋಕ್ಕಾಗೋದಿಲ್ಲ ಏನು ನನಗೆ? ಕೊಡು, ಅದ್ಯಾವ ರೊಟ್ಟಿ ಅಂದರು. ಕಟ್ ರೊಟ್ಟಿ, ಮಾಲೂಮೇ ಹಾಕೋ, ಕಟ್ ರೊಟ್ಟಿ ಇರ್ತೈತಲ್ಲ, ಅದು ಗಂಟಲ್ದಾಗ ಇಳಿದೆ ಅಲ್ಲ ದೊಡ್ಡ ಮಂದಿಗೆ, ಅದು ಯಾರಿಗೆ ಅಭ್ಯಾಸ ಇರ್ತೈತಲ್ಲ ಅವ್ರಿಗೆ ಅಷ್ಟೇ ತಿನ್ನಕ್ಕೆ ಬರ್ತೈತೆ. ನೀವು ಯಾರ ಬ್ರೆಡ್ಡು ಜಾಮು ಪಿಜ್ಜಾ ತಿಂದವ್ರಿಗೆ ಕಟ್ ರೊಟ್ಟಿ ಕೊಟ್ರಿ ಅಂದ್ರೆ ಅದು ಗಂಟೆಲ್ಲ ಸಿಗಿನೇ ಬೋತೈತೆ, ಅದು ಒಳಗೆ ಇಳಿದಿಲ್ಲ. ಹಂಗೆ ಮೊಹಮ್ಮದ್ ಗಜ್ನಿ ಅವರಿಗೆ ರೊಟ್ಟಿ ಕೊಟ್ಟಾಗ ಹುಸೇನ್ ಸಾಬ್ರು ಅದು ಗಂಟಲ್ದಾಗೆ ಇಳಿಲಿಲ್ಲ, ನುಂಗುದೇ ಆಗಲಿಲ್ಲ, ವಾಪಸ್ಸು ಉಗುಳಿದ್ರು ಗಜ್ನಿ ಮೊಹಮ್ಮದ್ರು. ಹುಸೇನ್ ಸಾಬ್ರು ಅಂತಾರ, ಒಂದು ಸಣ್ಣ ರೊಟ್ಟಿ ನಿನಗೆ ನುಂಗುದಾಗಲಿಲ್ಲ, ನಿನ್ನ ಅರ್ಧ ರಾಜ್ಯ ನಾ ಹೆಂಗೆ ನುಂಗ್ಲಿ ಅಂದ್ರೆ ಅವ್ರು ಹುಸೇನ್ ಸಾಬ್ರು, ನಿನ್ನ ರಾಜ್ಯ ನನಗೆ ಬೇಡ ಅಂದರು. ಯಾಕೆ ಈ ಮಾತನ್ನು ನಾನು ಹೇಳಕತ್ತೀನಿ ಅಂದ್ರೆ, ಜಗತ್ತು ಒಳಗೆ ಯಾರು ಪ್ರೀತಿ ಹರಿಸಿದಾರ ಅವರು ಮಾತ್ರ ಈ ಜಗತ್ತು ಒಳಗೆ ದೊಡ್ಡವರಾಗ್ಯಾರ. ದ ಒನ್ ಹೂ